ನಮಸ್ಕಾರ ಕನ್ನಡಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಎರಡನೇ ವಿಡಿಯೋ. ಈ ಓದಿರೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ನಿಮಗೇನಾದರೂ ಹೊಸ ತರ್ತಾ ಇರ್ತೀನಿ. ಆಮೇಲೆ ಈ ವಿಡಿಯೋದಲ್ಲಿ ವಿಡಿಯೋ ಥರನೇ ಏನಾದರೂ ತರಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ಓಕೆ, ಈ ವಿಡಿಯೋನ ವೆಯ್ಟ್ ಮಾಡಿದ್ರೆ ನಿಮಗೆ ತಡೆ ಮಾಡ್ತೀರಾ ಈ ವಿಡಿಯೋ ಹೋಗೋಣ. ಓಕೆ, ಸೊ ಈ ವಿಡಿಯೋದಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತವೆ. ಚಿಂಟು ಅಂತ, ಅಜ್ಜಯ್ಯ ಅಂತ, ಸೈಂಟಿಸ್ಟ್ ಸುಧಾಕರ್ ಅಂತ. ಚಿಂಟು ಹೆಂಗೆ ಅಂದರೆ ತುಂಬ ಜೆನ್ಸಿ ಗೈ, ಸ್ಮಾರ್ಟ್ಫೋನ್ ಇಲ್ಲದೆ ಬದುಕೋದೇ ಆಗದ ಅವನು. ಅರ್ಥವಾಯಿತು ನಿಮಗೆ ಅಂತ ಅಂದ್ಕೊಳ್ತೀನಿ. ಸೆಕೆಂಡ್, ಅಜ್ಜಯ್ಯ 1950s ತುಂಬ ಸ್ಟ್ರಿಕ್ಟ್ ಮ್ಯಾನ್. ಚಿಂಟು ಟೈಮ್ ಮೆಷಿನ್ ಮೂಲಕ 1950ಕ್ಕೆ ಹೋದಾಗ ಸಿಗೋ ಅಜ್ಜ ಇವರಿಗೆ ಫೋನ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ಸೈಂಟಿಸ್ಟ್ ಸುಧಾಕರ್ ಟೈಮ್ ಮೆಷಿನ್ ಕಂಡು ಹಿಡಿದವನು, ವಾಯ್ಸ್ ಸ್ಕ್ರೀನ್ ಮಾತ್ರ. ನಿಮಗೆ ಕ್ಯಾರೆಕ್ಟರ್ಸ್ ಹೆಂಗೆ ಅಂತ ನಿಮಗೆ ಅರ್ಥವಾಗಿದೆ ಅಂತ ತಿಳಿದುಕೊಳ್ಕೊತೀನಿ. ನಿಮಗೇನಾದರೂ ಅರ್ಥವಾಗಿಲ್ಲ ಅಂದರೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ಸಲ್ಲಿ ಡಿಸ್ಕ್ರಿಪ್ಷನ್ ಮಾಡಿ, ಪರವಾಗಿಲ್ಲ, ಕಮೆಂಟ್ಸಲ್ಲಿ ಟೈಪ್ ಮಾಡಿ ನಂಗೆ ಕಳಿಸಿ. ಓಕೆ, ಸೊ ಲೆಟ್ಸ್ ಗೋ ಟು ದ ಫ್ಯಾಕ್ಟ್. ಚಿಂಟು ತನ್ನ ರೂಮ್ನಲ್ಲಿ ಸೈಂಟಿಸ್ಟ್ ಸುಧಾಕರ್ ಕೊಟ್ಟ ಮೆಷಿನ್ ಅನಿವಾರ್ಯವಾಗಿ ಆನ್ ಮಾಡುತ್ತಾನೆ. ಇದ್ದಕ್ಕಿದ್ದಂತೆ ಅವನು 1950ರ ಒಂದು ಹಳ್ಳಿಯ ಮರದ ಮುಂದೆ ಬಂದು ಬೀಳ್ತಾನೆ. ಓಕೆ, ಟೈಮ್ ಈಗ 5 ಗಂಟೆ. ಓಕೆ, 5 ಗಂಟೆ ಸಂಜೆ ಹೋಗುವಾಗ ಸುಧಾಕರ್ ಏನು ಮಾಡಿರ್ತಾನೆ, ಸುಧಾಕರ್ ಒಂದು ಟೈಮ್ ಮಿಷಿನ್, ಕಥೆಯಲ್ಲಿ ಟೈಮ್ ಮಿಷಿನ್ ಎತ್ಕೊಂಡು ಈಗ ಮನೆ ಒಳಗಡೆ ಇರ್ತಾನೆ. ಆ ಟೈಮ್ ಮಿಷಿನ್ ಎತ್ಕೊಂಡು ಅವ್ನು ಲ್ಯಾಬ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಮನೆಯಿಂದ ಗೇಟ್, ಇದು ಮನೆ ಅಂದ್ಕೊಳ್ಳಿ, ಇದು ಗೇಟ್ ಎಷ್ಟು ದೊಡ್ಡವೇ ಇದೆ ಅಂತೇಳಿ ಅವನು ಇಲ್ಲಿವರೆಗೆ ಬಂದಿರ್ತಾನೆ. ಈ ಕಾರ್ ಇಲ್ಲಿರುತ್ತೆ. ಓಕೆ, ಇಲ್ಲಿಂದ ಹೋಗಬೇಕು ಕಾರಿಗೆ. ಸೊ ಅವನೇನು ಮಾಡಿ ಇಲ್ಲಿ ಬಂದಿರ್ತಿದ್ದಾನೆ, ಇಲ್ಲಿ ಕೂತಿರ್ತಾನೆ. ಇಲ್ಲಿ ಇತ್ತಾಗ ಏನು ಮಾಡ್ತಾನೆ, ಪಾಕೆಟ್ ಚೆಕ್ ಮಾಡಿದಾಗ ಅವನಿಗೆ ಕೀ ಇರಲ್ಲ. ಕೀ ಇದ್ದಾಗ ಏನಾಗುತ್ತೆ, ಮೆಷಿನ್ ಅಲ್ಲಿ ಇಕ್ಕಿ ಮನೆಗೆ ಹೋಗ್ತಾನೆ. ಆದರೆ ಆ ಮೆಷಿನ್ ಇಕ್ಕೋ ಟೈಮಲ್ಲೇ ಇಲ್ಲಿಂದ ಇವನು ಸೈಕಲ್ ಮಾಡ್ಕೊಂಡು ಬರ್ತಿರ್ತಾನೆ. ಟಿಮ್ಮು ಬಂದಮೇಲೆ ಅವ್ನು ಮೆಷಿನ್ ಎತ್ಕೊಂಡು ಹೋಗ್ತಾನೆ. ಆಮೇಲೆ ಇವನು ಕೀ ಹೆಸರು ಬರೋಸರು ಇವನು ಫುಲ್ ಗಾಬರಿ ಆಗಿರ್ತಾರೆ. ಅದು ಮುಂದೆ ನಿಮಗೂ ಆಗುತ್ತೆ ಅಂತ ಅನ್ಕೊಳ್ತೀನಿ. ಓಕೆ, ಆವಾಗ ಆದಮೇಲೆ ಏನಾಗುತ್ತೆ, ಎತ್ಕೊಂಡು ಹೋಗ್ತಾನೆ, ಮನೆಗೆ ಹೋಗ್ತಾನೆ, ಅದನ್ನ ಆನ್ ಮಾಡ್ತಾನೆ. ಆನ್ ಮಾಡೋದ್ರಲ್ಲಿ ಏನಾಗುತ್ತೆ, ಅದು ಇದ್ದಕ್ಕಿದ್ದಾಗ 1950s ಹೋಗುತ್ತೆ. ಆ ಟೈಮ್ ಮಿಷಿನಿಂದ 1950s ಹೋಗಿ ಬೀಳ್ತಾನೆ. ಎಲ್ಲಿಗೆ ಬೀಳ್ತಾನೆ, ಒಂದು ಮಠದಲ್ಲಿ ಬೀಳ್ತಾನೆ. ಓಕೆ, ಆಮೇಲೆ ಚಿಂಟು ಅಜ್ಜಯ್ಯನ ಹತ್ರ ಹೋಗಿ, ಸರ್ ಇಲ್ಲಿ ವೈಫೈ ಸಿಗುತ್ತಾ, ಇನ್ಸ್ಟಾಗ್ರಾಮ್ ಓಪನ್ ಆಗ್ತಿಲ್ಲ ಅಂತಾನೆ. ಅಜ್ಜಯ್ಯ, ವೈಫೈ ಅಂದರೆ ಏನು, ಯಾವುದಾದ್ರೂ ಇಂಗ್ಲೀಷ್ ವಿಟಾಮಿನಾ ಅಂತ ವಿಚಿತ್ರವಾಗಿ ನೋಡ್ತಾರೆ. 95 ಆಯಿತು, ಅವನು ಹೋಗಿ ಬೀಳ್ತಾನೆ. ಏನು ಮಾಡ್ತಾನೆ, ಅವನು ಅಜ್ಜಯ್ಯ ಹತ್ರ ಹೋಗಿ ಅಲ್ಲಿ ಹೋದ್ಮೇಲೆ, ನನಗೆ ವೈಫೈ ಸಿಗುತ್ತಾ, ನಾನು ಇನ್ಸ್ಟಾಗ್ರಾಮ್ ಓಪನ್ ಆಗ್ತಿಲ್ಲ ಅಂತ ಕೇಳ್ತಾನೆ. ಆವಾಗ ಅಜ್ಜಯ್ಯ, ವೈಫೈ ಅಂದ್ರೇ ಅದೇನಾದರೂ ಇಂಗ್ಲೀಷ್ ವರ್ಡಾ, ನಾನು ಯಾವತ್ತೂ ಕೇಳಿಲ್ವೇ ಅಂತ ಕೇಳ್ತಾನೆ. ಆಮೇಲೆ ಚಿಂಟು ತನ್ನ ಫೋನಲ್ಲಿ ತಗುಲಿಕೊಂಡು ಹೋದಾಗ ಅಜ್ಜಯ್ಯ, ಅಯ್ಯೋ ಇದೇನಿದು, ಕೈಯಲ್ಲಿ ಕನ್ನಡ ಇಟ್ಕೊಂಡು ಮಾತಾಡ್ತಿದ್ದಾನೆ, ಇವನಿಗೆ ದೆವ್ವ ಹಿಡಿದಿದೆ ಅಂತ ಊರೆಲ್ಲ ಕೂಗಿ ಎಲ್ಲರನ್ನೂ ಸೇರಿಸ್ತಾನೆ. ಹೆಂಗೆ ಅಂದರೆ, ಈಗ ಫೋನ್ ಇಟ್ಕೊಂಡಿರ್ತಾನೆ, ಫೋನಲ್ಲಿ ಅವ್ನು ಫೋನ್ ಮಾಡ್ತಾನೆ ಅವನ ಅಪ್ಪಂಗೆ. ಅವಾಗ ಕನೆಕ್ಟ್ ಆಗುತ್ತೆ, ಪರವಾಗಿಲ್ಲ ಕನೆಕ್ಟ್ ಆಗುತ್ತೆ. ಆದಾಗ ಸ್ಟ್ರೀಟಲ್ಲಿ ಕೂತ್ಕೊಂಡಿರ್ತಾನೆ. ಆಮೇಲೆ ಏನಂತ ಇದು ಒಂದು ಸೆಲ್ ಫೋನ್ ಇಟ್ಕೊಂಡು ಇದು ಮಾಡ್ತಿದ್ದಾನೆ, ಏನು ಹುಚ್ಚ ಇವನು ಅಂತ ಅಂದ್ಕೊತಾನೆ. ಓಕೆ, ಆಮೇಲೆ ಸುಧಾಕರ್ ಫೋನ್ ಮಾಡಿ, ಚಿಂಟು ಮಷೀನ್ ಆನ್ ಮಾಡು, ವಾಪಸ್ ಬಾ ಅಂತಾನೆ. ಚಿಂಟು ವಾಪಸ್ ಬರೋ ಮುನ್ನ ಹಳೆ ಕಾಲದ ಆ ಶುದ್ಧ ಔಟ ಪ್ರೀತಿ ನೋಡಿ ಅಲ್ಲಿಂದ ಬರಲು ಮನಸ್ಸಿಲ್ಲದೆ ಬೇಸರ ಪಡ್ತಾನೆ. ಆಮೇಲೆ ಫೋನ್ ಮಾಡ್ತಾ ಇರ್ತಾನೆ. ಆಮೇಲೆ ಏನಾಗುತ್ತೆ, ಫೋನ್ ಮಾಡಾದ್ಮೇಲೆ ಆ ಅಜ್ಜಯ್ಯ ಅವನ ಮನೆ ಒಳಗಡೆ ಕಡ್ತಿ ಅವ್ರ ಕೈಯಾಗಷ್ಟು ಊಟ, ಅವ್ರ ಕೈಯಾಗಷ್ಟು ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ನೋಡಿ ಮನದೇ ಒಂದು ಜೆನ್ಸಿ ಆಗಿದ್ರು ಅವ್ನ ಮನ ಗೆಲ್ತಾರೆ. ಓಕೆ, ಆಮೇಲೆ ಸುಧಾಕರ್ ಫೋನ್ ಮಾಡ್ತಾನೆ. ಆ ಟೈಮ್ ಮಿಷಿನ್ ಈಗಲೇ ಎತ್ಕೊಂಡು ಬಾ ಬೇಗ ಅಂತ ಹೇಳ್ತಾನೆ.
ಫೋನ್ ಮಾಡಿ. ಆದರೆ ಸುಧಾಕರ್, ನಾನು ಇಲ್ಲೇ ಇರ್ತೀನಿ, ಇವ್ರ ಪ್ರೀತಿ ಮುಂದೆ ಇವ್ರು ನಮ್ಗೆ ಮಾಡಿದ್ದು ಟ್ರೀಟ್ ಮಾಡಿದ್ದು ನನಗೆ, ನಾನು ತುಂಬ ಜನ್ಸಿ ಆದರೂ ನಾನು ಇವ್ರ ಜೊತೆ ಕೆಳಬಾಗಿದ್ದೀನಿ ಅಂದರೆ ಅಂದ್ಕೊಂಡ್ರೆ ನೀವೇ ಥಿಂಕ್ ಮಾಡಿ ನಾನು ಎಷ್ಟು ಬದಲಾಗಿರ್ಬೋದು ಇವಳಿಂದ. ನಾನು ಇಲ್ಲೇ ಇರಬೇಕು ಅಂತ ನಾನು ಆಶಿಸ್ತೀನಿ, ಆದರೆ ಆಗಲ್ಲ ಅಂತ ಹೇಳ್ತಾನೆ. ಓಕೆ, ಟೆಕ್ನಾಲಜಿ ಬೆಳೆದಿದೆ ನಿಜ, ಆದರೆ ಜನರ ನಡುವಿನ ಪ್ರೀತಿ ಮತ್ತು ತಾಳ್ಮೆ ಹಳೆಯ ಕಾಲದಲ್ಲಿ ಇತ್ತು. ಗ್ಯಾಜೆಟ್ಸ್ ಬಿಟ್ಟು ಮನಸ್ಸುಗಳ ಜೊತೆ ಮಾತಾಡಿ. ಓಕೆ, ಹೇಳಿಲ್ವಾ? ಈಗ ಒಬ್ಬರು ಫಂಕ್ಷನ್ ಹೋದ್ರು ಏನು ಮಾಡ್ತಾರೆ, ಓಹ್ ಆಯಿತು ಚೆನ್ನಾಗಿದ್ದೀರಾ, ಊಟ ಮಾಡಿದ್ದೀರಾ, ಅಷ್ಟೇ ಕೇಳೋದು. ಊಟ ಮಾಡಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಟ್ಟು ಕೇಳಾದ್ಮೇಲೆ ಹ್ಞೂ ಚೆನ್ನಾಗಿದ್ದೀನಿ ಎಲ್ಲ ಹೇಳ್ತಾರೆ. ಆಮೇಲೆ ಮಾಡ್ತಾರೆ, ಕೂತ್ಕೋತಾರೆ ಅಷ್ಟೆ. ಆಮೇಲೆ ಹೋಗುವಾಗ ತಿಂಡಿ ತಿಂತಾರೆ. ಆಮೇಲೆ ಆಯಿತು ನಾವು ಓಡಬೇಕು ಅಷ್ಟೆ. ಏನೇ ಆಗಲಿ, ಈ ಬರ್ಡೇ ಆಗಲಿ, ಮ್ಯಾರೇಜ್ ಆಗಲಿ, ಇದಾಗಲಿ ಅದಾಗಲಿ ಅಂತ ಏನೇ ಆಗಲಿ ಹಂಗೆ ಅದು ನಡೆಯೋದು. ಸೊ ಅದೇ ನಾನು ಹೇಳ್ತಿರೋದು, ಈಗ ಯಾರೇ ಏನೇ ಮಾಡಲಿ ಫೋನ್ ಸ್ವಲ್ಪ ಅವಾಯ್ಡ್ ಮಾಡಿ. ಮಾಡೋಕ್ಕಾಗಲ್ಲ ಗೊತ್ತಾಯಿತು, ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ಧನ್ಯವಾದಗಳು. ನಮಸ್ಕಾರ ಕರ್ನಾಟಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್.